ಒಮ್ಮೆ ಹಲಸಿನ ಬೀಜದ ಲಡ್ಡು ಮಾಡಿ ತಿಂದು ನೋಡಿ. ಇದರ ಮುಂದೆ ಡ್ರೈ ಫ್ರೂಟ್ಸ್ ಲಡ್ಡು ಏನಿಲ್ಲ. ಮಾಡೋಣ ಬನ್ನಿ. ಒಂದು ಬಂಡಿಯಲ್ಲಿ ಹಲಸಿನ ಬೀಜವನ್ನು ಹೊರ್ಕೊಂಡ್ಬಿಡೋದು. ಎಲ್ಲಿವರೆಗೆ ಅಂದರೆ ಹೊರಗಿನ ಲೇಯರು ಸ್ವಲ್ಪ ಬ್ರೌನಿಷ್ ಆಗಬೇಕು. ಈಸಿಯಾಗಿ ಅದನ್ನು ತೆಗಿಲಿಕ್ಕೆ ಆಗ್ತದೆ. ಸೈಡ್ ಬೈ ಸೈಡ್ ಮೇಲೆ ಏನು ಮಾಡೋಣ, ಏಲಕ್ಕಿ ಇಲಾಚಿಯನ್ನು ಕುಟ್ಬಿಟ್ಟು ಪೌಡರ್ ಮಾಡಿ ತೆಗೆದಿಟ್ಕೊಂಡು. ಎಷ್ಟು ಈಸಿ ಗೊತ್ತಾ ಮಾಡೋದಕ್ಕೆ. ಒಂದಿಷ್ಟು ಹಲಸಿನ ಬೇಳೆ ಆಲ್ರೆಡಿ ಅದರೊಳಗಡೆ ಸ್ವೀಟ್ ಕಂಟೆಂಟ್ ಇರುತ್ತೆ. ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಬೆಲ್ಲ ಇದ್ದುಬಿಟ್ರೆ, ಬೇಕಿದ್ರೆ ಕಾಯಿ ತುರಿಯನ್ನು ಸೇರಿಸ್ಕೊಂಡ್ಬಿಡೋದು. ಎಷ್ಟು ಚೆನ್ನಾಗಿ ಲಡ್ಡು ಮಾಡ್ಕೋಬೋದು, ತಿನ್ಬೋದು. ಈ ರೀತಿಯಾಗಿ ಒಂದೊಂದೇ ಲೇಯರನ್ನು ಅದು ಇಟ್ಕೋಬೇಡಿ, ಯಾಕೆಂದರೆ ಗಂಟಲಲ್ಲಿ ಸಿಕ್ಕಿಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಮೇಲಿನ ಲೇಯರನ್ನು ತೆಗಿಲಿಕ್ಕೆ ಈಸಿ ಆಗುತ್ತೆ, ಒಳಗಡೆ ಕೂಡ ರೋಸ್ಟ್ ಆಗಿರುತ್ತೆ. ಏನೇನೆಲ್ಲ ತಿಂತೀವಿ ಸೀಸನ್ ವೈಸು ತಿಂಡಿ ಮಾಡಿ ತಿನ್ನೋದನ್ನು ಹಳ್ಳಿ ಕಡೆ ನೋಡಿ ಕಲ್ತ್ಕೋಬೇಕು. ಇದು ಪ್ರಿಸರ್ವ್ ಮಾಡಿ ಇಟ್ಕೊಳ್ತೀವಿ, ಒಮ್ಮೆಲೇ ಯೂಸ್ ಮಾಡೋಕ್ಕೆ ಆಗೋಲ್ಲ. ಹಲಸಿನ ಸೊಳೆಯನ್ನು ಒಂದಿನ ಕಡುಬು ಮಾಡಿದರೆ ಒಳಗಡೆ ಬೀಜವನ್ನು ಮಣ್ಣು ಹಚ್ಚಿ ತೆಗೆದು ಇಟ್ಕೊಂಡ್ಬಿಡೋದು, ಬೇಕಾದಾಗ ಯೂಸ್ ಮಾಡೋದು. ಈ ರೀತಿಯಾಗಿ ಹುರಿದ ಮೇಲೆ ಸ್ವಲ್ಪ ತುರಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಏಲಕ್ಕಿಯನ್ನು ಸೇರಿಸಿ. ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ. ಜೊತೆಗೆ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ದೇಹಕ್ಕೆ ಕೂಡ ಒಳ್ಳೆಯದು. ಬೆಲ್ಲವನ್ನು ಸೇರಿಸ್ಕೊಂಡ್ಬಿಡೋದು. ಆಲ್ರೆಡಿ ಸ್ವೀಟ್ ಕಂಟೆಂಟ್ ಇರುತ್ತೆ, ಎಷ್ಟು ಬೇಕು ಅಷ್ಟೇ ಸೇರಿಸ್ಕೊಳ್ಳಿ. ಬೇಕಿದ್ದರೆ ಮಾತ್ರ ನೀರನ್ನು ಸೇರಿಸಿ, ಇಲ್ಲ ಬೆಲ್ಲದಲ್ಲೇ ಕೂಡ ಪಾಕ ಬಂದುಬಿಡುತ್ತೆ. ಜೊತೆಗೆ ತುಪ್ಪ ಬೇಕು. ಲಡ್ಡುಗೆ ತುಪ್ಪ ಇದ್ರೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ನಿಧಾನವಾಗಿ ತಿರುಗಿಸ್ತಾ ಬಂದಾಗ ತನ್ನಷ್ಟಕ್ಕೆ ತಾನೇ ಪಾಕ ಬಂದುಬಿಡುತ್ತೆ. ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡ್ಬಿಡಿ, ಟೇಸ್ಟಿಯಾಗಿರುತ್ತೆ. ನೋಡಿ, ನೀವು ಕೂಡ ಮಾಡಿದ ಮೇಲೆ ಅದನ್ನು ಟೇಸ್ಟ್ ಮಾಡಿ ಇಟ್ಕೊಳ್ಳಿ. ತುಂಬ ಹೆಲ್ದಿಯಾಗಿರುತ್ತೆ. ಎಸಿಬೇಡಿ. ಎಸೆದ್ರೂ ಕೂಡ ಎಲ್ಲಿ ನೀರು ಬೀಳುತ್ತೆ ಅಲ್ವಾ, ಅಲ್ಲೇ ಎಸೆದ್ರೆ ಗಿಡ ಆಗುತ್ತೆ. ಕಾಡಿನಲ್ಲಿ ಹಾಕಿ ಪರವಾಗಿಲ್ಲ. ಗಿಡ ಮರಗಳ ಬೆಳೆದಾಗ ಹಣ್ಣು, ಹಕ್ಕಿ, ಪ್ರಾಣಿ, ಮನುಷ್ಯರು ಎಲ್ಲ ತಿನ್ನೋಕ್ಕೆ ಆಗುತ್ತೆ. ಅದನ್ನು ಹಾಗೆ ಎಲ್ಲಾದರೂ ಡಸ್ಟ್ಬಿನ್ನೆಲ್ಲ ಹಾಕಿಬಿಟ್ರೆ ಅದು ಒಣಗಿ ವೇಸ್ಟ್ ಆಗಿಬಿಡುತ್ತೆ. ಈ ರೀತಿಯಾಗಿ ಪ್ರಿಸರ್ವ್ ಮಾಡಿಟ್ಕೊಂಡು ತಿಂದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾನು ಈ ಥರದೆಲ್ಲ ಮಾಡೋದು ತುಂಬ ಇಷ್ಟ ನನಗೆ. ನೋಡಿ, ಈ ರೀತಿಯಾಗಿ ಮಾಡಿಬಿಟ್ಟು ನೀವು ತಿನ್ನಿ. ಕಟ್ಲಿಗೂ ಕೂಡ ತುಂಬ ಈಸಿ ಇರುತ್ತೆ. ಅದನ್ನು ಮಾಡಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಎಷ್ಟು ದಿನ ಕೂಡ ತಿನ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮತ್ತೊಮ್ಮೆ ಬೇರೆ ಯಾವುದಾದ್ರೂ ತಿಂಡಿ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದು ಬರುತ್ತೆ. ಈ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ತೀರಾ, ಲೈಕ್ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ. ಇಷ್ಟಪಟ್ಟು ಬೇರೆಯವರಿಗೆ ಶೇರ್ ಮಾಡಿದಾಗ ಅವರು ಕೂಡ ಮಾಡಿಕೊಂಡು ತಿನ್ನೋದಕ್ಕೆ ಅನುಕೂಲ ಆಗುತ್ತೆ. ನಾನು ಈ ರೀತಿಯಾಗಿ ಹಲಸಿನ ಹಣ್ಣಿನ ಸೊಳೆಯನ್ನು ಮಾಡಿದೆ. ಅದರ ಬೀಜದಿಂದ ಲಡ್ಡು ಕೂಡ ಮಾಡಿದೆ. ಅದ್ರ ಸಾಂಬಾರು ಮಾಡಿದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಜೋರಾಗಿ ಮಳೆ ಬರ್ತಾ ಇರಬೇಕು, ಅದರ ಸಾಂಬಾರು ಮಾಡಿದರೆ ತುಂಬ ರುಚಿ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.